ರಾಜಧಾನಿಯಲ್ಲಿ ಜೀವ ಜಲಕ್ಕಾಗಿ ಜನ ಪರದಾಟ ನಡೆಸ್ತಾ ಇದ್ದಾರೆ. ರಾಜಾಜಿನಗರ ಚಾಮುಂಡಿ ಬಡಾವಣೆಯಲ್ಲಿ ಈಗಲೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಮಾತ್ರವಲ್ಲ, ವರ್ಷವಿಡೀ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಪ್ಪಿಲ್ಲ. ಪಾತ್ರೆ ಬಟ್ಟೆ ತೊಳೆಯೋಕ್ಕೂ ನೀರಿಲ್ಲ. ಕಿಲೋಮೀಟರ್ ಗಟ್ಟಲೆ ಅಲೆದಾಡ್ತಾ ಇದ್ದಾರೆ ಇಲ್ಲಿನ ಜನ. ದಿನಕ್ಕೆ ಅರ್ಧ ಗಂಟೆ ಬರ್ತಿದೆ, ಅದು ಕೂಡ ರಾತ್ರಿ ಹೊತ್ತು ಮಾತ್ರ. ನಿತ್ಯ ನೀರಿಗಾಗಿ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ. ನೀರಿಲ್ಲದೆ ಪರಿತಪಿಸ್ತಾ ಇರುವಂತ 3,000ಕ್ಕೂ ಹೆಚ್ಚು ಕುಟುಂಬಗಳು ಮಧ್ಯರಾತ್ರಿ ಬರುವ ನೀರಿಗಾಗಿ ನಿದ್ದೆ ಮರೆತು ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಲಮಂಡಳಿ ಮತ್ತು ಸರ್ಕಾರಕ್ಕೆ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ ಜನ. ಬೇಸಿಗೆ ಪ್ರಾರಂಭ ಆಗಿದೆ, ನೀರು ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಎಲ್ಲ ವರ್ಷ ಪೂರ್ತಿ ಚಾಮುಂಡಿ ನಗರದಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಇದೆ. ದಿನದಲ್ಲಿ ಅರ್ಧ ಗಂಟೆ ನೀರು ಬರುತ್ತೆ, ಅದು ಕೂಡ ರಾತ್ರಿ ಹೊತ್ತು. ಅದಕ್ಕಾಗಿ ಜನ ನಿದ್ದೆ ಬಿಟ್ಟು ಕಾಯ್ಬೇಕು. ಹಿಡ್ಕೊಂತಾರೆ, ನಮ್ಗೆ ಅದೂ ಇಲ್ಲ. 2 ಗಂಟೆ 2:30 ಟೈಮಿಂಗ್ ಇಲ್ವಂತೆ ನಮಗೆ. ನೀರು ಬರುತ್ತೆ, ಹಿಡ್ಕೊಂತಾರೆ, ನಮ್ಗೆ ಅದೂ ಇಲ್ಲ. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೇ ಕುಡಿಯುವ ನೀರಿಗಾಗಿ ಜನ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನಾವೀಗ ರಾಜಾಜಿನಗರದಲ್ಲಿರುವಂಥ ಚಾಮುಂಡೇಶ್ವರಿ ನಗರ ಏನಿದೆ ಆ ಏರಿಯಾದಲ್ಲಿ ಇದ್ವಿ. ಇಲ್ಲಿ ಸುಮಾರು 3,000 ಕುಟುಂಬಗಳು ವಾಸವಾಗಿದ್ದು ಇಲ್ಲಿನ ಜನಕ್ಕೆ ಅವರಿಗೆ ಕುಡಿಯಲು ಮತ್ತು ಗೃಹ ಬಳಕೆ ಒಂದಿಷ್ಟು ನೀರಿನ ಸಮಸ್ಯೆ 3 ವರ್ಷಗಳಿಂದಲೂ ಕೂಡ ಇದೇ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿನ ಜನ ಅವರಿಗೆ ನೀರು ಹಿಡಿದಿಟ್ಟುಕೊಳ್ಳಲು ಎಲ್ಲರೂ ಕೂಡ ಒಂದು ಟ್ಯಾಂಕರ್ಗಳನ್ನು ಇಟ್ಟು ಅವುಗಳನ್ನು ರಾತ್ರಿ ಬರುವಂತಹ ಕೆಲವು ಕ್ಷಣಗಳಲ್ಲಿ ಒಂದು ಸಮಯದಲ್ಲಿ ನೀರು ಬರುತ್ತೆ. ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಆಗಿರಲಿ 1 ಗಂಟೆ ಬರುತ್ತೆ. ಆವಾಗಲೇ ಅವರು ನೀರನ್ನು ಹಿಡಿದಿಟ್ಕೊಳ್ಬೇಕು. ಇಲ್ಲಾಂದರೆ ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಅಷ್ಟು ಸಂಚಾರ ಮಾಡಿ ಅಲ್ಲಿ ನೀರು ಇರುತ್ತೋ ಅಲ್ಲಿಂದ ತುಂಬಿಕೊಂಡು ಬಂದು ಅವರನ್ನು ನೀರುಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಈ ಟ್ಯಾಂಕರ್ನಲ್ಲೂ ಕೂಡ ನೀರು ಏನಿದೆ ಖಾಲಿ ಆಗಿರುವಂಥದ್ದು. ಈ ಮೊನ್ನೆ ಏನು ಬಂದಿರುತ್ತಲ್ಲ ಆ ನೀರು ಈಗ 2 ದಿನಗಳಿಂದ ಇಲ್ಲಿ ನೀರು ಬಂದಿಲ್ಲ. ಹಾಗಾಗಿ ಅವರು 3 ದಿನದ ಹಿಂದೆ ಬಂದಿರುವಂಥ ನೀರನ್ನು ಸಂಗ್ರಹಿಸಿಕೊಂಡು ಅವರ ಏನು ಮನೆಗಳಿಗೆ ಬೇಕಾದಷ್ಟು ನೀರುಗಳನ್ನು ಸಿಗದೆ ಇಲ್ಲಿ ಜನ ಪರದಾಡ್ತಾ ಇರುವಂಥದ್ದು. ಕೂಡಲೇ ನಮ್ಮ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು. ಇಲ್ಲದಿದ್ದರೆ ನಾವು ಪ್ರತಿಭಟನೆಯ ಹಾದಿಯನ್ನು ಹಿಡಿಬೇಕಾಗುವುದು ಅನಿವಾರ್ಯ ಅಂತ ಇಲ್ಲಿನ ಜನ ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿನ ಜನರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ? ನೀರು ಯಾವಾಗ ಬರುತ್ತೆ? ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಮುಖ 2 ಗಂಟೆ ಆ ಕಡೆ ಎಲ್ಲ ಬರೋದು 6 ಗಂಟೆಗೆಲ್ಲ ಬರುತ್ತೆ. ಇಲ್ಲಿ ಬರುವಾಗ 2 ಗಂಟೆಗೆ ಬರುತ್ತೆ. 2 ಗಂಟೆಗೆ ಬಂದ್ರೆ ನಾವು ಒಂದು 2 ಬಿಂದಿಗೆ ಬರುತ್ತೆ ಅಷ್ಟೇ, ತಿರ್ಗಾ ನೀರು ತಗೋಬಿಡುತ್ತೆ ಅಷ್ಟೇ. ಅದಕ್ಕೆ ಡ್ರಮ್ಗಳನ್ನೆಲ್ಲ ಇಟ್ಕೊಂಡಿದ್ದೀರಿ? ಆ ಡಮ್ಮುಗಳನ್ನ ಇಟ್ಕೊಂಡಿದ್ರೆ ಅಲ್ಲಲ್ಲೇ ಆ ಕಡೆ ಹೋಗಿ ಇಟ್ಕೊಂಡು ತುಂಬಿಕೊಡ್ತೀವಿ. ಮಕ್ಕಳು ಇದೆಲ್ಲ ಅದಕ್ಕೆ ಏನ್ ಮಾಡೋದು, 2 ಬಿಂದಿಗೆ ಅಡಿಗೆ ಹಾಕಿ ಸರಿ ಆಗುತ್ತೆ. ಇದಕ್ಕೆ ಸ್ನಾನ ಮಾಡೋದು ಬಟ್ಟೆ ಒಗ್ಯಾಕನ ಅಕ್ಕ ಹೋಗಿ ಇಟ್ಕೊಂಡ್ಬರ್ತೀವಿ. ಬಾಸಲು ಸಕಲ್ಲಿ ಹೋಗಿ ಇಟ್ಕೊಂಡ್ಬರ್ತೀವಿ. ಒಬ್ರು ಎತ್ಕೊಂಡ್ಬರ್ತಾರೆ, ಒಬ್ರು ಹಿಡ್ದು ಮಡಗಿದ್ದೀವಿ. ಕಷ್ಟ ಇದೆ. ಏನ್ ಸಮಸ್ಯೆ ಆಗ್ತಾ ಇದೆ ನೀರಿಂದ? ನಮಗೆ ನೀರಿಗೆ ಕಷ್ಟನೇ. ಎಲ್ಲ ಕಡೆ ಹೋಗಿ ನೀರು ತರ್ತೀವಿ, ಎಲ್ಲ ಇದು ಮಾಡ್ತೀವಿ. ಆದ್ರೆ ನಮ್ಮ ಕಡೆ ನೀರು ಬರ್ತಾ ಇಲ್ಲ. ಇವಾಗ ರಾತ್ರಿ ಎಲ್ಲ ಅದೇನು ನಿದ್ದೆ ಮಾಡ್ದಂಗೆ ನಾವು ಹುಷಾರಿರತ್ತೆ ಇರ್ತೀವಿ. ಚೆನ್ನಾಗಿರೋರು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮಕ್ಕಳು ಮರಿ ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ ಕಳ್ಸೋರು ಎಲ್ಲರೂ ಇರ್ತಾರೆ. ಆದರೆ ನೀರು ಬರೋಲ್ಲ ನಮಗೆ. ರಾತ್ರಿ ಎಲ್ಲ ಕಾಯ್ತಾ ಇರಬೇಕು, 2:30 ಕಾಯ್ತಾ ಇರಬೇಕು. ಅದು 1/2 ಅವರ್ ಬಿಡ್ತಾರೆ. 1/2 ಅವರಲ್ಲಿ ಬಿಟ್ಟರು, ಇಲ್ಲಾಂದರೆ ಇಲ್ಲಾಂದ್ರೆ ದೂರ ಹೋಗಿ ತರಬೇಕು ನಾವು. ದೂರ ಹೋಗೋದು ಯಾವಾಗಿಂದ ಸಮಸ್ಯೆ ಆಗ್ತಾ ಇರೋದು? ಇದು ಆಗುತ್ತೆ 4 ವರ್ಷದಿಂದ ನಮ್ಗೆ ನಡೀತಾ ಇದೆ. ಇವಾಗ ನಾವು ಯಾರ ಹತ್ರ ಹೋಗಿ ಹೇಳೋದು, ಯಾರ ಹತ್ರ ಕೇಳೋದು ಅಂತ ಗೊತ್ತಿಲ್ಲ. ಆ ಥರ ಆಗ್ತಾ ಇದೆ ನಮಗೆ. ಅಧಿಕಾರಿಗಳು ಏನಾದರೂ ಹೇಳಿ? ಅಧಿಕಾರ ಯಾರು ಬರ್ತಾರೆ ಅಂತ ನಾವು ಯಾರನ್ನ ಕೇಳೋಣ? ಯಾರ ಹತ್ರ ಹೋಗಿ ಕೇಳೋದು? ಇವಾಗ ದೊಡ್ಡವರು ಇದ್ದಾರೆ ಅಂತಾರೆ, ಅವ್ರಿಗೆ ಕೇಳಕ್ಕೆ ಹೋದ್ರೆ ಅಯ್ಯೋ ಹೋಗಮ್ಮ, ನಾಳೆ ಬರ್ತೀವಿ, ನಾಳೆ ಬರ್ತೀವಿ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋಗಿ ನಾವು ಮಾತಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ನಾವು ಇಲ್ಲಿಂದಾನೇ ಕೇಳ್ತೀವಿ. ಆದರೆ ನೀರು ಬಿಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನೀರು ಖಂಡಿತ ನಮಗೆ ಬೇಕೇ ಬೇಕು. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ನಮಗೆ ನೀರು ಬರ್ತಾ ಇಲ್ಲ, ಆದರೆ ಅಧಿಕಾರಿಗಳಿಗೆ ಹೇಳಿದರೆ ಅವರು ಹಾರಿಕೆ ಉತ್ತರ ಕೊಟ್ಟು ಜಾರಿಕೊಳ್ತಾ ಇದ್ದಾರೆ. ಆದರೆ ನಮಗೆ ಶೀಘ್ರದಲ್ಲೇ ನೀರಿನ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಅಂತ ಹೇಳಿ ಅವರು ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.